ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ದಸ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಈ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಅನುಕೂಲಕರವಾಗಿ ಕಂಡುಬರುವಂಥದ್ದು ಕುಜ ಮತ್ತು ಕೇತು. ಬುಧ ನಿಮಗೆ ಒಂದು 12 ದಿನದ ನಂತರ ಕರ್ಕಾಟಕ ರಾಶಿಗೆ ಹೋಗಿಬಿಡ್ತಾರೆ. ಸೊ ಇಲ್ಲಿ ನಿಮಗೆ ಬುಧ ಇರುವಷ್ಟು ದಿನಗಳ ಕಾಲ ನಿಮ್ಮ ಒಂದು ಬುದ್ಧಿ ಹಾಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆಲ್ಲವನ್ನು ಅವರು ನಿಭಾಯಿಸ್ತಾ ಇರ್ತಾರೆ. ಒಳ್ಳೆಯ ಮಾರ್ಗದರ್ಶನದ ರೀತಿಯಲ್ಲಿ ನೀವು ಕೊಡ್ತಾನೇ ಇರ್ತೀರ. ಒನ್ಸ್ ಅವರು ಕರ್ಕಾಟಕ ರಾಶಿಗೆ ಶಿಫ್ಟ್ ಆಯಿತು ಅಂದಾಗ ನಿಮ್ಮಲ್ಲಿ ಒಂದಿಷ್ಟು ಎಲ್ಲೋ ಅಧೈರ್ಯ ತುಂಬಿಕೊಳ್ಳುವಂಥದ್ದಾಗುತ್ತೆ ಮತ್ತು ಮಾತಿನ ವೇಗದಲ್ಲಿ ಒಂದಿಷ್ಟು ಕಡಿವಾಣ ಹಾಕುವಂಥದ್ದಾಗುತ್ತೆ ಹಾಗೂ ನಿಮ್ಮ ಒಂದು ಮಾತಿಗೆ ಎಲ್ಲೋ ತಪ್ಪುಗಳು ಹುಡುಕುವಂಥದ್ದಾಗತ್ತೆ. ಇಷ್ಟು ದಿನ ತಪ್ಪುಗಳು ಹುಡುಕ್ತಾ ಇರಲಿಲ್ಲ, ಆದರೆ 15ರ ನಂತರ ತಪ್ಪುಗಳನ್ನು ಹುಡುಕಲು ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಮಾತನಾಡುವಾಗ ಸ್ವಲ್ಪ ವಿಚಾರ ಮಾಡಿ ಮಾತನಾಡುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ನಿಮಗೆ. ಇಲ್ಲಿ ಮತ್ತೆ ನಿಮಗೆ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ನೀವು ನಂಬಿರತಕ್ಕಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಕಂಪ್ನಿಯಲ್ಲಿ ಕೆಲಸಗಳಾಗಿರ್ಬೋದು ಅಥವಾ ನಿಮ್ಮದೇ ಸ್ವತಃ ವ್ಯಾಪಾರದ ಒಂದು ವಿಷಯಗಳಾಗಿರ್ಬೋದು, ಈ ಎಲ್ಲೋ ಮಂದಗತಿಯಲ್ಲಿ ಸಾಗುವಂಥದ್ದಾಗತ್ತೆ. ಅಂದರೆ ನಿಧಾನವಾಗಿ ಪ್ರಾರಂಭ ಆಗಿ ನಿಧಾನವಾಗಿ ಕೊನೆಗೊಳ್ಳುತ್ತೆ. ಅಂದರೆ ಟಾಸ್ಕು 7 ಡೇಸ್ ಇದ್ದರೆ ಅದು 1 ತಿಂಗಳವರೆಗೂ ಹೋಗುವಂಥ ಪ್ರಮೇಯ ಅಧಿಕವಾಗಿ ಕಾಣಿಸ್ತಾ ಇದೆ ಈ ತಿಂಗಳು. ಅದಕ್ಕೆ ಕಾರಣ ಅಂದರೆ ಒಂದು ಆಲಸ್ಯತನ ಆಗಿರ್ಬೋದು, 2 ಇಚ್ಛಾಶಕ್ತಿಯ ಕೊರತೆ ಆಗಿರ್ಬೋದು, 3 ಯಾಕೋ ಮನಸ್ಸು ಒಪ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ. ಏನೋ ಸ್ವಲ್ಪ ನಿಮಗೆ ರೆಸ್ಟ್ಗಳ ರೀತಿಯಲ್ಲಿ ಏನೋ ಅಪೇಕ್ಷೆ ಇದೆ. ಸೊ ಹಾಗಾಗಿ ಅದು ಕೆಲಸ ಮಾಡಬೇಕಂದ ಒಂದು ಟೈಮಲ್ಲೇ ಏನೋ ಒಂದು ಬೇರೆ ವಿಚಾರ ಬಂದುಬಿಡುತ್ತೆ. ಹೀಗಾಗಿ ಆ ಕೆಲಸ ಕಂಪ್ಲೀಟ್ ಮಾಡಲು ನಿಮ್ಮ ಕಡೆಯಿಂದ ಆಗುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಹೇಳೋದಾದರೆ ಸ್ವಲ್ಪ ಚೇತರಿಕೆ ಇದೆ. ಕಳೆದ ಒಂದು 3-4 ತಿಂಗಳಿಂದಷ್ಟು ಸ್ವಲ್ಪ ಜಾಸ್ತಿನೇ ಇದೆ. ಒಳ್ಳೆಯ ಲಾಭಗಳು ಆರ್ಥಿಕವಾಗಿ ಬರುವಂಥದ್ದಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದರ ಮುಕ್ಕಾಲಷ್ಟು ಖರ್ಚುಗಳಿರುತ್ತೆ. 10 ರೂಪಾಯಿ ಬಂದರೆ ನೀವು ಮತ್ತೆ ಅದಕ್ಕೆ 1 ರೂಪಾಯಿ ಸೇರಿಸೇ ಖರ್ಚುಗಳನ್ನು ಮಾಡಬೇಕಾಗತ್ತೆ. ಅಂದರೆ ಯಾವುದೇ ಸೇವಿಂಗ್ಸ್ ಉಳಿಯೋದಿಲ್ಲ. ಎಷ್ಟು ದುಡ್ಡು ಬರುತ್ತೋ ಅದಕ್ಕೆ ಇನ್ನೂ 1 ರೂಪಾಯಿ ಎಕ್ಸ್ಟ್ರಾ ಹಾಕಿ ಖರ್ಚು ಮಾಡುವಂಥ ಪ್ರಮೇಯ ಈ ತಿಂಗಳಲ್ಲಿ ಕಂಡು ಬರುವಂಥದ್ದಾಗತ್ತೆ. ಅಂದರೆ ಸುಮಾರು ಖರ್ಚುಗಳು ಇವೆ. ಆರೋಗ್ಯ ವಿಷಯವಾಗಿ ಖರ್ಚುಗಳು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚುಗಳು, ಅಥವಾ ಇನ್ನಿತರ ವೈಯಕ್ತಿಕ ಖರ್ಚುಗಳು, ಅಥವಾ ಈ ಆಟೋಮೊಬೈಲ್ ಅಂದರೆ ಕಾರು ಬೈಕ್ಗಳಿಗೆ ಖರ್ಚುಗಳು, ಎಲ್ಲ ಖರ್ಚುಗಳು ನಿಮ್ಮ ತಲೆಯ ಮೇಲೆ ಬೀಳುವಂಥದ್ದಾಗುತ್ತೆ ಈ ತಿಂಗಳು. ಹೀಗಾಗಿ ಖರ್ಚುಗಳು ಒಂದರ ಮೇಲಂತೆ ಒಂದು ವಿಪರೀತವಾಗಿ ಕಾಡುವಂಥದ್ದಾಗುತ್ತೆ ಈ ತಿಂಗಳು ಅಂತಲೇ ಹೇಳಬಹುದು. ಇನ್ನು ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಪ್ರಯಾಣಗಳು ಕೂಡ ಆಗುವಂಥದ್ದಾಗತ್ತೆ. ದೂರದ ಪ್ರಯಾಣ, ಹತ್ತಿರದ ಪ್ರಯಾಣ, ಆಫೀಸ್ ಪ್ರಯಾಣ ಅಥವಾ ವೈಯಕ್ತಿಕ ಪ್ರಯಾಣ ಹೇಗಾದರೂ ತಿಳ್ಕೊಳ್ಳಿ, ಪ್ರಯಾಣ ಆಗುತ್ತೆ. ಪ್ರಯಾಣದಲ್ಲಿ ಒಂದಿಷ್ಟು ಮಾತುಗಾರಿಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಜಗಳಾದಿಗಳು ಪ್ರಾರಂಭವಾಗಿ ನಿಮಗೂ ಅವರಿಗೂ ಮನಸ್ತಾಪ ಉಂಟಾಗುತ್ತೆ. ಆ ಯಾತ್ರೆ ಅಷ್ಟು ಶುಭಕರವಲ್ಲದ ರೀತಿಯಲ್ಲಿ ನಿಮಗೆ ಅನುಭವ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಯಾವುದೇ ಆಗಿರಲಿ, ಪುಣ್ಯಕ್ಷೇತ್ರದ ಯಾತ್ರೆ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಯಾತ್ರೆ ಆಗಿರ್ಬೋದು, ಯಾವುದೋ ವ್ಯಕ್ತಿಯ ಜೊತೆ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳಿಂದ ಜಗಳ ಉಂಟಾಗಿ ಅದು ಯಾವುದೋ ಹಂತಕ್ಕೆ ತೆಗೆದುಕೊಂಡು ಹೋಗಿ ಒಂದಿಷ್ಟು ಮೈಂಡನ್ನು ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಹೇರಳವಾಗಿದೆ ಈ ತಿಂಗಳು ಅಂತಲೇ ಹೇಳ್ಬೋದು. ನಾವು ಹೇಳೋದಿಷ್ಟೇ, ಅಂಥ ಒಂದು ಸಿಂಟಮ್ಸು, ಅಂಥ ಒಂದು ವಾತಾವರಣ ಏನಾದರೂ ಕಂಡು ಬಂದದ್ದೇ ಆದಲ್ಲಿ ಮೌನವಾಗಿರೋದು ತುಂಬ ಬೆಟ್ರು. ಯಾಕಂದರೆ ಈಗ ಕೊಚ್ಚೆಯಲ್ಲಿ ನೀವು ಕಾಲಿಡಬೇಕಾದ್ರೆ ಫಸ್ಟು ನಿಮ್ಮ ಬಟ್ಟೆ ಗಲೀಜಾಗೋದು, ಅರ್ಥ ಮಾಡ್ಕೊಳ್ಳಿ.
ಕೊಚ್ಚೆಯಲ್ಲಿ ನೀವು ಕಾಲಿಡಬೇಕಾದ್ರೆ ಕಾಲು ಗಲೀಜು, ಚಪ್ಪಲು ಗಲೀಜು, ಆ ಒಂದು ಇಡೀ ಬಟ್ಟೆನೂ ಗಲೀಜು. ನೀವು ಆಮೇಲೆ ಏನು ಮಾಡ್ತೀರಿ ಅದು ನಿಮಗೆ ಬಿಟ್ಟಿತ್ತು. ಅಂದರೆ ಇಲ್ಲಿ ನೀವು ಮಾತಿನ ಅವ್ರ ಜೊತೆ ಜಗಳಾಡಬೇಕು ಅಂತಂದಾಗ ಅವ್ರು ಯಾವ ರೀತಿ ಮಾತಾಡ್ತಾರೆ ಅದು ತುಂಬ ಏನಂತೀರಿ ಅದಕ್ಕೆ ಗಲೀಜು ಮಾತುಗಳು. ಅವಕ್ಕೆ ಪ್ರೇರೇಪಿಸ್ದಂಗೆ ಆಗುತ್ತೆ ನಾವು ವಾಪಸ್ ಮಾತಾಡ್ತಾ ಇದ್ದರೆ. ಸೊ ಹಾಗಾಗಿ ಒಂದು ಜಾಗ ಖಾಲಿ ಮಾಡಿ, ಇಲ್ಲ ಸುಮ್ಮನೆ ಇದ್ಬಿಡಿ, ಅವ್ರು ಏನಾದರೂ ಅಂದ್ಕೊಳ್ಳಿ, ದೇವ್ರು ನೋಡ್ಕೊಳ್ತಾನೆ ಅಷ್ಟೇ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಸೇರಿ ನಿಮ್ಮನ್ನು ರುಬ್ಬಿಬಿಡ್ತಾರೆ ಆ ಒಂದು ಯಾತ್ರೆಯಲ್ಲಿ. ಯಾಕೆಂದ್ರೆ ತಪ್ಪು ನಿಮ್ಮದೇ ಇರುತ್ತೆ, ನಿಮಗೆ ಗೊತ್ತು ನಾನು ತಪ್ಪು ಮಾಡಿಲ್ಲ ಅಂತ, ಬಟ್ ಅದು ಪಬ್ಲಿಕ್ಕಲ್ಲಿ ನೀವೇ ಮಾಡಿದ್ದೀರಾ ಅಂತ ಪ್ರೂಫ್ ಆಗಿಬಿಟ್ಟಿರುತ್ತೆ. ಹೀಗಾಗಿ ಎಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡುವಂಥ ಅವಕಾಶಗಳು ಈ ಒಂದು ತಿಂಗಳಲ್ಲಿ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಮಿಥುನ ರಾಶಿಯವರು ಯಾತ್ರೆಗಳಲ್ಲಾಗಿರ್ಬೋದು ಅಥವಾ ಹೊರಗಡೆ ಎಲ್ಲೇ ಸಣ್ಣ ಪುಟ್ಟ ಸಂಚಾರದಲ್ಲಾಗಿರ್ಬೋದು ಜಗಳಾದಿಗಳಾಗದೇ ಇರೋಂಗೆ ನೋಡ್ಕೊಳ್ಳಿ, ಬೆಳೆಸ್ಲಿಕ್ಕೆ ಹೋಗಬೇಡಿ ಅಷ್ಟೇ ನಮ್ಮ ಕಡೆಯಿಂದ ಮನೆ. ಇನ್ನು ಮನೆಯ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಗಂಭೀರ ಚಿಂತನೆ. ಅದು ಹಿರಿಯ ಸದಸ್ಯರಾಗಿರ್ಬೋದು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಅದೇ ರೀತಿಯಾಗಿ ಮಕ್ಕಳ ಒಂದು ಆರೋಗ್ಯ ಆಗಿರ್ಬೋದು. ಅದಕ್ಕೂ ಸ್ವಲ್ಪ ತಲೆ ಬಿಸಿ ಮಾಡಿಸ್ಬಿಡುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಮಲ್ಕೊಳ್ತಾ ಇರ್ತಾರೆ. ಈಗ ಇದು ಆಷಾಢ ಮಾಸ ಅಥವಾ ಮಳೆಗಾಲ, ಏನೋ ಜ್ವರಾದಿಗಳು ಹಾಗೆ ಹೀಗೆ ಅಂತ ಏನೋ ನಮ್ಮ ಮನಸ್ಸಿಗೆ ನಾವು ತೃಪ್ತಿ ಪಡ್ಬೋದು. ಆದರೆ ಒಬ್ಬರಾದ್ಮೇಲೆ ಒಬ್ಬರು ಮಲ್ಕೊಳ್ತಾ ಇದ್ದರೆ ಏನು ಅನಿಸುತ್ತೆ, ಬೇಜಾರಾಗತ್ತೆ. ಪ್ರತಿ ಸತ ಡಾಕ್ಟ್ರು ನಾವು ಮೀಟ್ ಮಾಡ್ದಂಗೆ ಇರುತ್ತೆ ದಿನಕ್ಕೆ. ಒಬ್ಬರಾದ್ಮೇಲೆ ಒಬ್ಬರು, ಅವರಿಗೂ ಶಾಕ್, ಏನು ಇಡೀ ಫ್ಯಾಮ್ಲಿ ಬರ್ತಾ ಇದ್ದೀರಾ ಅಂತ ಕೇಳ್ಬೋದು. ಸೊ ಈ ರೀತಿಯಲ್ಲಿ ನಿಮಗೇನಾಗುತ್ತೆ ಅಂದರೆ ಈ ತಿಂಗಳು ಡಾಕ್ಟ್ರು ನೀವು ಬರೀ ಓಡಾಡುವಂಥ ರೀತಿಯಲ್ಲೇ ಆಗಿರುತ್ತೆ ಈ ಮಿಥುನ ರಾಶಿಯವರಿಗೆ. ಅದು ನಿಮ್ಮ ವೈಯಕ್ತಿಕನೂ ಆಗಿರ್ಬೋದು, ಕುಟುಂಬ ಸದಸ್ಯರಾಗಿರ್ಬೋದು, ಅಥವಾ ಮನೆಯ ಕುಟುಂಬ ಸದಸ್ಯರು ಹಿರಿಯರು ಆಗಿರ್ಬೋದು. ಆರೋಗ್ಯದ ಬಗ್ಗೆ ಸ್ವಲ್ಪ ಖರ್ಚುಗಳು ಇರುತ್ತೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆಗಳು ಇರುತ್ತೆ. ಆರೋಗ್ಯದ ಬಗ್ಗೆ ನೀವು ಏನು ಮಾಡಿದರೂ ಈ ತಿಂಗಳು ಕಡಿಮೆನೇ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ಮೊದಲನೇ 2 ವಾರ ನಂತರ ಅಂದರೆ 3, 4, 5ನೇ ವಾರ ಏನಾಗುತ್ತೆ, ನಿಮಗೆ ಹೆಚ್ಚು ಕಡಿಮೆ ಬೇಡದೇ ಇರುವ ವಿಷಯಕ್ಕೆ ತಲೆ ಹಾಕಿ ಸಿಕ್ಕಿ ಹಾಕಿಕೊಳ್ಳುವಂಥ ಅವಕಾಶಗಳು ಜಾಸ್ತಿ ಇದೆ. ಅದು ನಿಮಗೆ ಬೇಕಾಗಿರಲಿಲ್ಲ ಅಂತ ಆಮೇಲೆ ಅನಿಸುತ್ತೆ, ಅಯ್ಯೋ ಅದ್ರ ತಂಟೆಗೆ ಹೋಗ್ಬಾರ್ದಾಗಿತ್ತು, ನಾನು ಸುಮ್ಮನೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟೆ ಅಂತೇಳಿ. ಸೊ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರಯೋಜನ? ಹಾಗೆ ಎಲ್ಲ ಅನುಭವಿಸಿ ಆದಾದಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋದರಿಂದ ಏನು ಪ್ರಯೋಜನ ಇಲ್ಲ. ಗತಂ ಗತಃ ಆಗೋಗೋಯ್ತು, ಏನು ಮಾಡಲಾಗಲ್ಲ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಅನಾವಶ್ಯಕವಾಗಿ ಕೈ ಹಾಕೋದು, ಮಾತಾಡೋದು ಆದಷ್ಟು ನೀವು ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು. ಯಾರಾದರೂ ಎದುರಾಳಿ ಏನು ಕೇಳ್ತಾನೋ ಅಷ್ಟಕ್ಕೆ ಉತ್ತರ ಕೊಟ್ಟರೆ ಅಷ್ಟೇ ಉತ್ತಮ. ನೀವು ಅದನ್ನು ಮೀರಿ ಬೇರೆ ರೀತಿ ಹಂತದಲ್ಲಿ ತೆಗೆದುಕೊಂಡು ಹೋದದ್ದೇ ಆದಲ್ಲಿ ಎಲ್ಲರೂ ನಿಮ್ಮನ್ನು ಹಾಕಿ ಚಟ್ನಿ ರುಬ್ಬಿದಂಗೆ ರುಬ್ಬಿಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಿಂತರ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ವೈಯಕ್ತಿಕವಾಗಿ ಆಗಿರ್ಬೋದು, ಎಷ್ಟು ಮಾತಾಡಬೇಕು ಅಷ್ಟನ್ನು ಮಾತ್ರ ಮಾತಾಡಿ ಅಂತಲೇ ಹೇಳಬೋದು. ಇನ್ನು ಈ ತಿಂಗಳಲ್ಲಿ ಒಂದಿಷ್ಟು ವೃಥ ತಿರುಗಾಟ ಅನ್ನೋದಲ್ಲದೆ ವೃಥ ಏನೋ ಅಪಾದನೆಗಳು ಬರುವಂಥದ್ದು ಇರುತ್ತೆ, ನಿಮ್ಮ ಮೇಲೇ ಹಾಕಿಬಿಡ್ತಾರೆ ಸಡನ್ನಾಗಿ. ಸೊ ಇವರೇ ಅಡ್ವೈಸ್ ಮಾಡಿದ್ದು ಅಂತ ಆಗಿರ್ಬೋದು, ಅಥವಾ ಇವರೇ ಹೇಳಿದ್ದು ಅಂತ ಆಗಿರ್ಬೋದು, ಅಥವಾ ಇವ್ರ ಮುಖಾಂತರನೇ ನಾನು ಇಷ್ಟೆಲ್ಲ ಹಣ ಕಳ್ಕೊಂಡೆ ಅಂತಲೂ ಆಗಿರ್ಬೋದು. ಹೀಗೆ ಏನೋ ಒಂದು ಬಲವಾದ ಅಪಾದನೆ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಒಂದು ಅಪಾದನೆ ನಿಮಗೆ ಯಾಕೋ ಬೇಜಾರು ಅನಿಸ್ಬಿಡುತ್ತೆ. ನನಗಿದು ಯಾಕೋ ಗಮನಕ್ಕೆ ಬರಲಿಲ್ಲ ಅಂತ ಅವಾಗ ಪೇಚಾಡ್ತೀರ. ಅದೇ ಇರೋದು ಟ್ವಿಸ್ಟ್ ಇಲ್ಲಿ. ಪ್ರತಿ ಅಂಥದ್ದು ಕೆಲಸ ಮುಗಿದಾದ್ಮೇಲೆ ಬೇಜಾರು ಮಾಡ್ಕೊಳ್ತೀರ. ಅದಕ್ಕಿಂತ ಮುಂಚಿತವಾಗಿ ಬೇಜಾರು ಅಥವಾ ಯಾರನ್ನಾದರೂ ಕೇಳಿ ಮುಂದುವರಿಸೋದು ಗಮನಕ್ಕೂ ಬರೋಲ್ಲ ನಿಮಗೆ. ಬಟ್ ಎಲ್ಲ ಆದಾದಮೇಲೆ ಹೀಗೆ ಏನೋ ಅಂತ ಬರುತ್ತೆ. ಸೊ ಈ ಅಪಾದನೆಯಿಂದ ಸ್ವಲ್ಪ ಮೈಂಡ್ ಸ್ಟ್ರೆಸ್ ಆಗುತ್ತೆ, ಭಾರ ಆಗುತ್ತೆ, ಬೇಜಾರಾಗುತ್ತೆ, ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ಇದು ನಿಮಗೆ ಈ ತಿಂಗಳಲ್ಲಿ ಕೆಲವೊಂದಿಷ್ಟು ಹೈಲೈಟ್ ಮಾಡಿರ್ತಕ್ಕಂಥದ್ದು. ಓವರಾಲಾಗಿ ಹೇಳೋದಾದರೆ ಈ ಒಂದು ತಿಂಗಳಲ್ಲಿ ನಿಮಗೆ 60-40 ಹೇಳ್ಬೋದು. ಅಂದರೆ 60% ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಖರ್ಚುಗಳು ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಕ್ಸ್ಟ್ರಾ ಕೊಡಲೇಬೇಕು ನೀವು. ಬಟ್ ಅದು ಇರಲಿಲ್ಲ ಅಂದರೆ ಎಷ್ಟು ನಿಮಗೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾ ಇತ್ತು. ಹಾಗಾಗಿ ಆರ್ಥಿಕ ಒಂದಿಷ್ಟು ನಿಮಗೆ ಅನುಕೂಲ ಕೊಡ್ತಾ ಇರೋದರಿಂದ 60% ಅನುಕೂಲ ಇದೆ, 40% ಸ್ವಲ್ಪ ಅನಾನುಕೂಲ ಕಾಣಿಸ್ತಾ ಇದೆ.
ಸೊ ಆ ಒಂದಿಷ್ಟು ವಿಷಯಗಳನ್ನ ನಾವು ಹೇಳಿದ್ದೀವಲ್ಲ ಅದರ ಬಗ್ಗೆ ಸ್ವಲ್ಪ ಫೋಕಸ್ ಹಾಕಿದ್ದೇ ಆದಲ್ಲಿ ನೀವು ಕೂಡ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಈ ಒಂದು ಆಷಾಢ ಮಾಸ ಅಥವಾ ಈ ಜುಲೈ ತಿಂಗಳು ನಿಭಾಯಿಸುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ನಾವು ಹೇಳೋದಿಷ್ಟೇ, ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕಾದ್ರೆ ಒಂದಿಷ್ಟು ತಡೆಯೋದು ಮುಂದಿನ ತಿಂಗಳು ಅಂದರೆ ಆಗಸ್ಟು ಅಥವಾ ಸೆಪ್ಟೆಂಬರಲ್ಲೋ ಮುಂದುವರಿಯೋದು ಒಳ್ಳೆಯದು. ಅಥವಾ ಯಾರಾದರೂ ಹೊಸ ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ತಿಂಗಳಲ್ಲಿ ಸಿಗೋದು ತುಂಬ ಕಷ್ಟ ಇದೆ. ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮುಂದುವರಿಯೋದು ಒಳ್ಳೆಯದು. ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಏನಾದರೂ ಒಂದಿಷ್ಟು ಮಾಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಈ ತಿಂಗಳು ಬೆಳಗ್ಗೆ ಆಗಿರಲಿ ಸಾಯಂಕಾಲ ಆಗಿರಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ. ಸೊ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಹಾಗೂ ಭಾನುವಾರ ದಿನ ಒಂದು 5 ಜನ ಬ್ರಾಹ್ಮಣರಿಗೆ, ಈ ಒಂದು ತಿಂಗಳಲ್ಲಿ 5 ಜನ ಬ್ರಾಹ್ಮಣರಿಗೆ ಭಾನುವಾರ ತುಳಸಿ ಸಸಿಯನ್ನು ದಾನವಾಗಿ ನೀಡಿ. ಸೊ ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಅವರು ನಿತ್ಯ ಉಪಯೋಗಿಸುವಂಥ ಆ ತುಳಸಿ ದೇವರಿಗೆ ಸಮರ್ಪಣೆ ಮಾಡಿದ್ದೇ ಆದಲ್ಲಿ ದೇವರ ಒಂದು ಕೃಪಾ ಕಟಾಕ್ಷ ನಿಮಗೂ ಸಿಗುತ್ತೆ. ಏನೋ ಒಂದು 20-30 ರೂಪಾಯಿ ಒಂದು ತುಳಸಿ, ಒಂದು 50 ರೂಪಾಯಿ ದಕ್ಷಿಣೆ, ಒಂದು 100 ರೂಪಾಯಿದಲ್ಲೇ ಆಗೋಗ್ಬಿಡುತ್ತೆ. ಒಂದು 500 ರೂಪಾಯಿ ಖರ್ಚಾಗ್ಬೋದು. ಒಂದು 5 ಬ್ರಾಹ್ಮಣರಿಗೆ ಕೊಟ್ಟರೆ ನಿಮಗೆ ಆ ಇಡೀ ತಿಂಗಳು ಆ ಒಂದು ಬ್ರಾಹ್ಮಣರ ಹಾಗೂ ಆ ವಿಷ್ಣು ಆರಾಧಕರ ದೇವರ ಒಂದಿಷ್ಟು ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಪರಿಹಾರಗಳು ಹಾಗೂ ಮಿಥುನ ರಾಶಿ ಅನುಕೂಲ ಮತ್ತು ಅನಾನುಕೂಲ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.